ಒಮ್ಮೆ ಕಲ್ಪಿಸಿಕೊಳ್ಳಿ, ನಾವೊಂದು ದೂರದ ಊರಿಗೆ ರೈಲಿನಲ್ಲಿ ಪ್ರಯಾಣ ಬೆಳೆಸ್ತಿದ್ದೇವೆ ಅಂತಿಟ್ಕೊಳ್ಳಿ. ಓಕೆ. ಆದ್ರೆ ಆ ರೈಲಿನ ಎಲ್ಲ ಕಿಟಿಕಿಗಳನ್ನು ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಬಾಗಿಲುಗಳು ಕೂಡ ಭದ್ರವಾಗಿ ಬಂದಾಗಿವೆ. ರೈಲಿನ ಚಕ್ರಗಳು ಉರುಳುತ್ತಿರುವ ಶಬ್ದ ಮಾತ್ರ ನಮ್ಗೆ ಕೇಳಿಸ್ತಿದೆ. ಅಂದ್ರೆ ಪ್ರಯಾಣವಂತೂ ಸಾಗುತ್ತಿದೆ. ಹೌದು, ಪ್ರಯಾಣ ಸಾಗುತ್ತಿದೆ. ಆದ್ರೆ ಹೊರಗಿನ ಪ್ರಪಂಚದ ಯಾವ ದೃಶ್ಯವೂ ನಮ್ಗೆ ಕಾಣಿಸ್ತಿಲ್ಲ. ಮರಗಿಡಗಳಾಗಲಿ ಊರುಗಳಾಗಲಿ, ಅಷ್ಟೇ ಏಕೆ ತಂಪಾದ ಗಾಳಿಯ ಸ್ಪರ್ಶ ಕೂಡ ನಮ್ಗಾಗ್ತಿಲ್ಲ. ಇದು ನಿಜಕ್ಕೂ ಉಸಿರುಗಟ್ಟಿಸುವ ಅನುಭವ. ಖಂಡಿತ. ನಾವು ಕೇವಲ ಭೌತಿಕವಾಗಿ ಆ ರೈಲಿನಲ್ಲಿದ್ದೇವೆ, ಆದ್ರೆ ಆ ಪಯಣದ ಯಾವ ಅನುಭವವೂ ನಮ್ಗಾಗ್ತಿಲ್ಲ. ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಚರ್ಚಿಸುತ್ತಿರುವ ವಿಷಯವು ಸ್ವಲ್ಪ ಮಟ್ಟಿಗೆ ಇದೇ ಕಿಟಕಿ ಮುಚ್ಚಿದ ರೈಲು ಪ್ರಯಾಣದಂತಿದೆ. ಕರೆಕ್ಟ್. ಇಂದು ನಾವು ಬಹಳ ಮುಖ್ಯವಾದ ಮೂಲವಸ್ತುವನ್ನು ತೆಗೆದುಕೊಂಡಿದ್ದೇವೆ. ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ಬರೆದಿರುವ ಸೀಕ್ರೆಟ್ 56 ತರಗತಿಯಲ್ಲಿ ನಿಮ್ಮ ಆಲಿಸುವ ಕೌಶಲ್ಯಗಳನ್ನು ಸರಿಹೊಂದಿಸುವ ಮೂಲಕ ಅತ್ಯುತ್ತಮವಾದದ್ದನ್ನು ಪಡೆಯುವುದು ಹೇಗೆ ಎಂಬ ಅದ್ಭುತ ಲೇಖನವಿದು. ಹೌದು, ಇಂದಿನ ನಮ್ಮ ಚರ್ಚೆಯ ಪ್ರಮುಖ ಗುರಿ ಏನಂದ್ರೆ, ಶಾಲಾ ಕಾಲೇಜಿನ ತರಗತಿಯಲ್ಲಿರಬಹುದು ಅಥವಾ ನಮ್ಮ ಕಚೇರಿಯ ಸಭೆಗಳಲ್ಲೇ ಇರಬಹುದು, ಕೇವಲ ಭೌತಿಕವಾಗಿ ಹಾಜರಿದ್ರೆ ಖಂಡಿತ ಸಾಲದು. ನಿಜ. ಒಂದು ಸರಳವಾದ ದೈನಂದಿನ ಅಭ್ಯಾಸವು ನಮ್ಮ ಕಲಿಕೆಯ ಕ್ರಮವನ್ನೇ ಹೇಗೆ ಕ್ರಾಂತಿಕಾರಕವಾಗಿ ಬದಲಾಯಿಸುತ್ತೆ ಅನ್ನೋದನ್ನು ನಾವಿಂದು ಆಳವಾಗಿ ಅನ್ವೇಷಿಸಲಿದ್ದೇವೆ. ಸರಿ, ಹಾಗಾದ್ರೆ ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ. ನಾವು ಆರಂಭದಲ್ಲಿ ಮಾತನಾಡಿದ ಆ ರೈಲಿನ ಉಪಮೆಯನ್ನು ನೇರವಾಗಿ ನಮ್ಮ ದೈನಂದಿನ ಪರಿಸರಕ್ಕೆ ತರೋಣ. ನೋಡಿ, ವಿದ್ಯಾರ್ಥಿಗಳು ಪ್ರತಿದಿನ ಗಂಟೆಗಂಟ್ಲೆ ತರಗತಿಯಲ್ಲಿ ಕಳೀತಾರೆ ಅಲ್ವಾ? ಹೌದು. ಬೆಳಗ್ಗೆಯಿಂದ ಸಂಜೆವರೆಗೆ ಒಂದರ ಹಿಂದೊಂದು ಕ್ಲಾಸ್ ಇರುತ್ತೆ. ಅಥವಾ ನಮ್ಮ ಕಾರ್ಪೊರೇಟ್ ಜಗತ್ತನ್ನೇ ತಗೊಂಡ್ರೆ, ನಾವು ದಿನವಿಡೀ ಝೂಮ್ ಮೀಟಿಂಗ್ಸ್ಗಳಲ್ಲಿ, ಕಾನ್ಫರೆನ್ಸ್ ರೂಮ್ಗಳಲ್ಲಿ ಕುಳಿತಿರ್ತೇವೆ. ಆದ್ರೆ ವಾಸ್ತವವಾಗಿ ನಾವು ಆ ಸಮಯದಿಂದ ಎಷ್ಟು ಕಲಿಯುತ್ತಿದ್ದೇವೆ? ಅದೇ ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ಇಲ್ಲಿ ಒಂದು ಬಹಳ ಆಳವಾದ ಪ್ರಶ್ನೆಯನ್ನು ಎತ್ತುತ್ತಾರೆ. ಇಂದು ನಾನು ನಿಖರವಾಗಿ ಏನು ಕಲಿತೆ ಎಂಬ ಅತಿ ಮುಖ್ಯ ಪ್ರಶ್ನೆಯನ್ನು ಯಾರೂ ತಮಗೆ ತಾವೇ ಕೇಳಿಕೊಳ್ಳುವುದಿಲ್ಲ. ಅದೆಷ್ಟು ನಿಜ. ಬಹುಶಃ ನಾವೆಲ್ಲರೂ ಈ ತಪ್ಪನ್ನು ಮಾಡಿದ್ದೇವೆ. ಹೌದು. ಈ ಇರುವ ಅತ್ಯಂತ ಆಸಕ್ತಿದಾಯಕ ಅಂಶ ಅಂದ್ರೆ ಇದನ್ನೇ ನಿಷ್ಕ್ರಿಯ ಉಪಸ್ಥಿತಿ ಅಥವಾ ಪ್ಯಾಸಿವ್ ಅಟೆಂಡೆನ್ಸ್ ಅಂತ ಕರೆಯೋದು. ಓಹೋ. ಬಹಳಷ್ಟು ವಿದ್ಯಾರ್ಥಿಗಳು, ಹಾಗೆ ವೃತ್ತಿಪರರು ಕೂಡ ತರಗತಿಗೆ ಅಥವಾ ಸಭೆಗೆ ಹೋಗ್ತಾರೆ. ಎದುರಿಗಿರೋರು ಹೇಳುವುದನ್ನು ಸುಮ್ಮನೆ ಕೇಳಿಸ್ಕೊಳ್ಳೋ ಹಾಗೆ ನಟಿಸ್ತಾರೆ. ಕೆಲವು ನೋಟ್ಸ್ ಮಾಡ್ಕೊಳ್ತಾರೆ. ಹೌದು, ನೋಟ್ಸ್ ಮಾಡಿಕೊಳ್ತಾರೆ ಮತ್ತು ತಮಗೆಲ್ಲವೂ ಅರ್ಥವಾಗಿದೆ ಎಂಬ ಭಾವನೆಯಲ್ಲಿ ಹೊರಬರ್ತಾರೆ. ಆದರೆ ತಾವು ನಿಜಕ್ಕೂ ಆ ಮಾಹಿತಿಯನ್ನ ಅರ್ಥ ಮಾಡಿಕೊಂಡಿದ್ದೇವೆ ಅನ್ನೋದನ್ನ ಅವರು ಎಂದಿಗೂ ಪರಿಶೀಲಿಸುವುದಿಲ್ಲ. ಇದು ನಿಜಕ್ಕೂ ಆತಂಕಕಾರಿ. ಯಾಕಂದ್ರೆ ಇದು ಒಂದು ರೀತಿಯ ಕಲಿಕೆಯ ಭ್ರಮೆಯನ್ನು ಸೃಷ್ಟಿಸುತ್ತಲ್ವಾ? ಖಂಡಿತ. ಇಲ್ಯೂಷನ್ ಆಫ್ ಲರ್ನಿಂಗ್ ಅಂತೀವಿ. ಇದು ನಮಗೆ ನಾವೇನನ್ನೋ ಸಾಧಿಸಿದೆವು ಎಂಬ ಸುಳ್ಳು ಸಮಾಧಾನವನ್ನು ನೀಡುತ್ತೆ. ಆದ್ರೆ ಈ ಭ್ರಮೆ ಹೇಗೆ ಹುಟ್ಕೊಡುತ್ತೆ? ಮೆದುಳು ನಮ್ಮಳೆ ಯಾಕೆ ಈ ರೀತಿ ಮೋಸ ಮಾಡುತ್ತೆ? ನೋಡಿ, ಮಾನವನ ಮೆದುಳು ಕೆಲಸ ಮಾಡುವ ರೀತಿಯೇ ಹಾಗಿದೆ. ನಾವು ಒಂದು ತರಗತಿಯಲ್ಲಿ 2 ಗಂಟೆಗಳ ಕಾಲ ಸುಮ್ಮನೆ ಕುಳಿತಾಗ್ಲೂ ನಮ್ಮ ದೇಹಕ್ಕೆ ಮತ್ತು ಕಣ್ಣುಗಳಿಗೆ ಸ್ವಲ್ಪ ಆಯಾಸ ಆಗುತ್ತಲ್ವಾ? ಹೌದು, ದೈಹಿಕವಾಗಿ ಸುಸ್ತಾಗುತ್ತೆ. ಆ ದೈಹಿಕ ಆಯಾಸವನ್ನು ಮೆದುಳು, ಓಹೋ, ನಾನು ಇಂದು ಬಹಳ ಕಷ್ಟಪಟ್ಟು ಕಲಿತಿದ್ದೇನೆ ಅಂತ ತಪ್ಪಾಡಿ ಅರ್ಥೈಸಿಕೊಳ್ಳುತ್ತೆ. ಮೆದುಳಿಗೆ ಯಾವುದೇ ರೀತಿಯ ಬೌದ್ಧಿಕ ಶ್ರಮವನ್ನು ನೀಡದೆ ಕೇವಲ ಶಿಕ್ಷಕರ ಮಾತುಗಳನ್ನು ಕಿವಿಗೆ ಬೀಳಿಸಿಕೊಳ್ಳುವುದು ಕಲಿಕೆಯಲ್ಲ. ಅಂದ್ರೆ ಅದು ಕೇವಲ ಮಾಹಿತಿಯ ಸಾಗಾಣಿಕೆ ಅಷ್ಟೇ. ನಿಖರವಾಗಿ. ಅಲ್ಲಿ ಯಾವುದೇ ಸಂಸ್ಕರಣೆ ಅಥವಾ ಪ್ರಾಸೆಸಿಂಗ್ ನಡೆಯುತ್ತಿಲ್ಲ. ಒಂದು ನಿಮಿಷ, ಇಲ್ಲಿ ನಾನು ಒಂದು ಪ್ರಶ್ನೆ ಕೇಳಲೇಬೇಕು. ಹಾಗಾದ್ರೆ ನೋಟ್ಸ್ ಮಾಡೋದು ಅಥವಾ ಪಾಯಿಂಟ್ಸ್ ಬರ್ಕೊಳ್ಳೋದು ತಪ್ಪೇ? ಯಾಕಂದ್ರೆ ನಾವು ಶಾಲೆಯಲ್ಲಿದ್ದಾಗಿನಿಂದಲೂ ಶಿಕ್ಷಕರು ಎಲ್ಲವನ್ನೂ ಬರೆದುಕೊಳ್ಳಿ ಎಂದೇ ಹೇಳಿಕೊಟ್ಟಿದ್ದಾರೆ. ನಾವು ಮೀಟಿಂಗ್ನಲ್ಲಿ ಎಲ್ಲವನ್ನೂ ಬರ್ಕೊಂಡ್ರೆ ಆಮೇಲೆ ಬಿಡುವಿದ್ದಾಗ ಓದ್ಕೊಳ್ಬಹುದಲ್ಲ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಬರ್ಕೊಳ್ಳುವುದು ಅಥವಾ ನೋಟ್ಸ್ ಮಾಡೋದು ತಪ್ಪಲ್ಲ. ಆದರೆ ಹೇಗೆ ಬರ್ಕೊಳ್ಳುತ್ತಿದ್ದೇವೆ ಎಂಬುದು ಇಲ್ಲಿ ಮುಖ್ಯ. ಓಹೋ, ಬರೆಯುವ ವಿಧಾನದಲ್ಲಿ ವ್ಯತ್ಯಾಸ ಇದೆಯಾ? ಖಂಡಿತ. ಮೆದುಳನ್ನು ಉಪಯೋಗಿಸದೆ ಕೇವಲ ಬೋರ್ಡ್ ಮೇಲಿರುವುದನ್ನು ಯಾಂತ್ರಿಕವಾಗಿ ಪುಸ್ತಕಕ್ಕೆ ನಕಲು ಮಾಡೋದ್ರಿಂದ ಜ್ಞಾನ ನಮ್ಮ ತಲೆಗೆ ಹೋಗುವುದಿಲ್ಲ. ಅದು ಕೇವಲ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ. ಆಹಾ, ಅರ್ಥವಾಯಿತು. ಕೇವಲ ಡಿಕ್ಟೇಷನ್ ತೆಗೆದುಕೊಂಡ ಹಾಗೆ. ಹೌದು. ಇದೇ ಡಾಕ್ಟರ್ ಪ್ರಕಾಶ್ ಅವರು ಹೇಳುವ ನಿಷ್ಕ್ರಿಯತೆಯ ಬಲೆ. ಇದು ನಮಗೆ ನಾವು ಕಲಿತಿದ್ದೇವೆ ಅನ್ನೋ ಸುಳ್ಳು ಭದ್ರತಾ ಭಾವನೆಯನ್ನು ಕೊಡುತ್ತೆ. ಅಂದರೆ ಕೇವಲ ಟಿಪ್ಪಣಿ ಬರೆಯುವುದು, ಒಂದು ರುಚಿಯಾದ ಅಡುಗೆಯ ಪಾಕವಿಧಾನವನ್ನು ಬರೆದಿಟ್ಟುಕೊಂಡು ಎಂದಿಗೂ ಅಡುಗೆ ಮಾಡದಿರುವಂತೆಯೇ. ಅತ್ಯದ್ಭುತವಾದ ಉದಾಹರಣೆ ಇದು.
ಒಂದು ರೆಸಿಪಿಯನ್ನು ಪುಸ್ತಕದಲ್ಲಿ ಬರೆದಿಟ್ಕೊಂಡ ಮಾತ್ರಕ್ಕೆ ನಮ್ಮ ಹೊಟ್ಟೆ ತುಂಬುವುದಿಲ್ಲ ಅಲ್ವಾ? ಆ ರೆಸಿಪಿಯನ್ನು ಬಳಸಿ ಅಡುಗೆ ಮಾಡಬೇಕು. ಆ ರೆಸಿಪಿಯ ಉದಾಹರಣೆ ನಿಜಕ್ಕೂ ಕರಾರುವಕ್ಕಾಗಿದೆ. ನಾವು ಕೇವಲ ಮಾಹಿತಿಯನ್ನು ಸಂಗ್ರಹಿಸ್ತಿದ್ದೇವೆ, ಆದರೆ ಅದನ್ನು ಜ್ಞಾನವಾಗಿ ಪರಿವರ್ತಿಸ್ತಾ ಇಲ್ಲ. ನಿಜ. ನೋಟ್ಸ್ ಮಾಡುವುದರ ಮೇಲೆ ಅತಿಯಾದ ಅವಲಂಬನೆ ನಮ್ಮ ಮೆದುಳನ್ನು ಸೋಮಾರಿಯಾಗಿಸುತ್ತಿದೆ. ಹಾಗಾದರೆ ನಾವು ತರಗತಿಯಲ್ಲಿದ್ದಾಗ ನಮ್ಮ ಮೆದುಳನ್ನು ಸಕ್ರಿಯವಾಗಿಡುವ ಸ್ವಿಚ್ ಯಾವುದು? ಆ ಸ್ವಿಚ್ ಬೇರೇನೂ ಅಲ್ಲ, ಅದೇ ಸಕ್ರಿಯ ಆಲಿಸುವಿಕೆ ಅಥವಾ ಆಕ್ಟಿವ್ ಲಿಸ್ನಿಂಗ್. ಡಾಕ್ಟರ್ ಪ್ರಕಾಶ್ ಅವರ ಪ್ರಕಾರ ತರಗತಿಯಲ್ಲಿ ಕಲಿಕೆಯು ಪರಿಣಾಮಕಾರಿಯಾಗಿ ಆಲಿಸುವುದರಿಂದಲೇ ಪ್ರಾರಂಭವಾಗುತ್ತೆ. ಓಕೆ, ಬರವಣಿಗೆಯಿಂದ ಅಲ್ಲ, ಆಲಿಸುವಿಕೆಯಿಂದ. ಹೌದು. ಉತ್ತಮ ಆಲಿಸುವಿಕೆಯಿಂದ 3 ಪ್ರಮುಖ ಲಾಭಗಳಿವೆ. ಮೊದಲನೇದ್ದು, ಯಾವುದೇ ಹೊಸ ಪರಿಕಲ್ಪನೆ ತಕ್ಷಣವೇ ಮೆದುಳಿನಲ್ಲಿ ರಿಜಿಸ್ಟರ್ ಆಗುತ್ತೆ. ಸರಿ. ಎರಡನೇದು, ಭವಿಷ್ಯದಲ್ಲಿ ಅದರ ಬಗ್ಗೆ ಅತಿಯಾಗಿ ಓದುವ ಅಥವಾ ಶ್ರಮಪಡುವ ಅಗತ್ಯ ಗಣನೀಯವಾಗಿ ಕಡಿಮೆ ಆಗುತ್ತೆ. ಮತ್ತು ಮೂರನೇದು, ಮಾಹಿತಿಯನ್ನು ಸುಲಭವಾಗಿ ನೆನ್ಪಿಟ್ಕೊಳ್ಳಬಹುದು. ಸರಿ, ಇದನ್ನು ಬಿಡಿಸಿ ನೋಡೋಣ. ಆಲಿಸುವಿಕೆ ಎನ್ನುವುದು ಒಂದು ಮನೆಯ ಪಾಯ ಇದ್ದಂತೆ ಅಲ್ವಾ? ಖಂಡಿತ. ಪಾಯವೇ ದುರ್ಬಲವಾಗಿದ್ದರೆ ನಾವು ಓದುವುದು ಎಂಬ ಗೋಡೆಗಳನ್ನು ಎಷ್ಟೇ ಎತ್ತರ ಕಟ್ಟಿದರೂ ಅದು ಕುಸಿದು ಬೀಳುತ್ತದೆ. 100ಕ್ಕೆ 100 ಸತ್ಯ. ನಾವಿದನ್ನ ಕಾಗ್ನಿಟಿವ್ ಸೈನ್ಸ್ ದೃಷ್ಟಿಕೋನದಿಂದ ನೋಡಿದ್ರೆ ಆಲಿಸುವಿಕೆಗೂ ಮತ್ತು ನೆನಪಿನ ಶಕ್ತಿಗೂ ಒಂದು ನೇರವಾದ ತಾರ್ಕಿಕ ಸಂಬಂಧವಿದೆ. ಅದು ಹೇಗೆ ಕೆಲಸ ಮಾಡುತ್ತೆ? ತರಗತಿಯಲ್ಲಿ ಶಿಕ್ಷಕರು ಪಾಠ ಮಾಡುವಾಗ ಅವರ ಧ್ವನಿಯ ಏರಿಳಿತ, ಅವರು ಕೊಡುವ ನೈಜ ಉದಾಹರಣೆಗಳು, ಆ ಕ್ಷಣದ ವಾತಾವರಣ ಇವೆಲ್ಲವೂ ನಮ್ಮ ಮೆದುಳಿನ ನರಮಂಡಲದಲ್ಲಿ ಅಂದ್ರೆ ನ್ಯೂರಲ್ ಪಾತ್ವೇಸ್ನಲ್ಲಿ ಹೊಸ ಸಂಪರ್ಕಗಳನ್ನು ಸೃಷ್ಟಿಸುತ್ತವೆ. ಅಂದ್ರೆ ಆ ಅನುಭವವೇ ಒಂದು ದೊಡ್ಡ ಪಾಠ. ಹೌದು. ಆ ಸಮಯದಲ್ಲಿ ಸರಿಯಾಗಿ ಗಮನವಿಟ್ಟು ಕೇಳುವುದು ಮುಂದಿನ ದಿನಗಳಲ್ಲಿ ಪುಸ್ತಕದ ಮುಂದೆ ಕುಳಿತು ವ್ಯರ್ಥ ಮಾಡುವ ಗಂಟೆಗಳ ಶ್ರಮವನ್ನು ಉಳಿಸುತ್ತೆ. ಆಲಿಸುವಿಕೆಯೇ ದುರ್ಬಲವಾದರೆ ಓದುವುದು ಬಹಳ ಕಷ್ಟವಾಗುತ್ತೆ. ಆಮೇಲೆ ಆ ಪುಸ್ತಕವನ್ನು ಎಷ್ಟೇ ಬಾರಿ ಓದಿದರೂ ಅದು ಅರ್ಥವಾಗದ ಭಾಷೆಯಂತೆ ಭಾಸವಾಗುತ್ತೆ. ಕರೆಕ್ಟ್. ಆದರೆ ಇದು ಹೇಳಲು ಸುಲಭ, ಆಚರಣೆಗೆ ತರಲು ಕಷ್ಟವಲ್ಲವೇ? ಯಾಕೆ ಹಾಗೆ ಅನಿಸ್ತು? ವಾಸ್ತವದಲ್ಲಿ ಸತತವಾಗಿ 45 ನಿಮಿಷಗಳ ಕಾಲ ಅಥವಾ 1 ಗಂಟೆಯ ಮೀಟಿಂಗ್ನಲ್ಲಿ 100ಕ್ಕೆ 100 ಏಕಾಗ್ರತೆಯಿಂದ ಕೇಳುವುದು ಮನುಷ್ಯನ ಮೆದುಳಿಗೆ ನಿಜಕ್ಕೂ ಸಾಧ್ಯವೇ? ಖಂಡಿತ ಇಲ್ಲ. ನಮ್ಮ ಗಮನ ಆಗಾಗ ಬೇರೆಡೆ ಹರಿಯುವುದು ಸಹಜವಲ್ಲವೇ? ನೀವು ಹೇಳುವುದು ವಾಸ್ತವ. ಮನುಷ್ಯನ ಮೆದುಳು ಸತತವಾಗಿ 1 ಗಂಟೆ ಒಂದೇ ಸಮನೆ 100ರಷ್ಟು ಏಕಾಗ್ರತೆ ಕಾಯ್ದುಕೊಳ್ಳುವುದು ಅಸಾಧ್ಯ. ಹೌದು. ಆದರೆ ಸಕ್ರಿಯ ಆಲಿಸುವಿಕೆ ಅಂದ್ರೆ ಪ್ರತಿಯೊಂದು ಅಕ್ಷರವನ್ನು, ಪ್ರತಿಯೊಂದು ವ್ಯಾಕರಣದ ತುಣುಕುನೂ ಕೇಳಿಸಿಕೊಳ್ಳುವುದಲ್ಲ. ಇದು ಮುಖ್ಯವಾದ ಪರಿಕಲ್ಪನೆಗಳನ್ನು ಹಿಡಿಯುವ ಕೌಶಲ್ಯ. ಅಂದ್ರೆ ದೊಡ್ಡ ಚಿತ್ರಣವನ್ನು ಅರ್ಥಮಾಡಿಕೊಳ್ಳುವುದು. ಮತ್ತೆ ವಿಷಯದ ಎಳೆಯನ್ನು ಹಿಡಿದುಕೊಳ್ಳುವ ಜಾಗರೂಕತೆ ಇರಬೇಕು. ಓಹೋ, ಇದನ್ನೇ ಡಾಕ್ಟರ್ ಪ್ರಕಾಶ್ ಅವರು ಆಲಿಸುವ ಕೌಶಲ್ಯಗಳನ್ನು ಸರಿಹೊಂದಿಸುವುದು ಅಂತ ಕರೆಯುತ್ತಾರೆ. ಇದು ನಿಜಕ್ಕೂ ಒಳನೋಟವುಳ್ಳ ವಿಚಾರ. ಕೇವಲ ಪದಗಳನ್ನು ಕೇಳುವುದಕ್ಕೂ ಅರ್ಥವನ್ನು ಗ್ರಹಿಸುವುದಕ್ಕೂ ಇರುವ ವ್ಯತ್ಯಾಸ. ನಿಜ. ಸರಿ, ನಾವು ಆಲಿಸುವಿಕೆಯ ಮೂಲಕ ಮಾಹಿತಿಯನ್ನು ಸರಿಯಾಗಿ ಗ್ರಹಿಸಿದೆವು ಅಂತ ಇಟ್ಕೊಳ್ಳೋಣ. ಪ್ರಮುಖ ವಿಷಯಗಳನ್ನು ಒಳಗ ಬಿಟ್ಕೊಂಡೆವು. ಆದರೆ ಆ ಆಲಿಸಿದ ವಿಷಯವನ್ನು ನಮ್ಮ ತಲೆಯಲ್ಲಿ ಭದ್ರಪಡಿಸಿಕೊಳ್ಳುವುದು ಹೇಗೆ? ಇಲ್ಲಿಯೇ ಡಾಕ್ಟರ್ ಪ್ರಕಾಶ್ ಅವರು ತಮ್ಮ ಬಹುಮುಖ್ಯವಾದ ಪರಿಹಾರವನ್ನು ನೀಡುತ್ತಾರೆ. ಅದೇ ದಿನದ ಪರಿಶೀಲನಾ ವಿಧಾನ ಅಥವಾ ಸೇಮ್ ಡೇ ವೆರಿಫಿಕೇಷನ್ ಮೆಥಡ್. ಅದೇ ದಿನದ ಪರಿಶೀಲನೆ ಅಂದ್ರೆ ನಾವು ಕ್ಲಾಸ್ ಮುಗಿದ ತಕ್ಷಣ ಮಾಡಬೇಕಾದ ಕೆಲ್ಸನ ಇದು? ಹೌದು. ಪ್ರತಿದಿನ ಶಾಲಾ ಕಾಲೇಜಿನಿಂದ ಅಥವಾ ಕಚೇರಿಯಿಂದ ಮನೆಗೆ ಮರಳಿದ ನಂತರ ಮಾಡಬೇಕಾದ ಸರಳವಾದ ಆದರೆ ಪ್ರಭಾವಶಾಲಿ ಕೆಲಸವಿದು. ಆಹಾ. ಸಂಬಂಧಪಟ್ಟ ಪಠ್ಯಪುಸ್ತಕವನ್ನು ತೆರೆಯುವುದು ಮತ್ತು ಅಂದು ತರಗತಿಯಲ್ಲಿ ಕಲಿಸಿದ್ದನ್ನು ಪರಿಶೀಲಿಸುವುದು. 1 ನಿಮಿಷ. ಅದೇ ದಿನ ಪರಿಶೀಲಿಸುವುದರ ಹಿಂದಿನ ಮ್ಯಾಜಿಕ್ ಏನು? ಮರುದಿನ ಅಥವಾ ವಾರಾಂತ್ಯದಲ್ಲಿ ಪರಿಶೀಲಿಸಿದರೆ ನಡೆಯುವುದಿಲ್ಲವೇ? ಇಲ್ಲ. ಅಲ್ಲಿಯೇ ಇರೋದು ಅಸಲಿ ಗುಟ್ಟು. ಮನಃಶಾಸ್ತ್ರದಲ್ಲಿ ಎಬಿಂಗ್ಹಾಸ್ ಮರುವಿನ ರೇಖೆ ಎಂಬ ಒಂದು ಪ್ರಸಿದ್ಧ ಸಿದ್ಧಾಂತವಿದೆ. ಓಕೆ, ಫೊಗೆಟಿಂಗ್ ಕರ್ವ್. ಹೌದು. ಇದರ ಪ್ರಕಾರ ನಾವು ಹೊಸದಾಗಿ ಕಲಿತ ಮಾಹಿತಿಯನ್ನು ಮುಂದಿನ 24 ಗಂಟೆಗಳ ಒಳಗೆ ಮತ್ತೆ ಪರಿಶೀಲಿಸದಿದ್ದರೆ ಆ ಮಾಹಿತಿಯ 70% ಭಾಗವನ್ನು ನಮ್ಮ ಮೆದುಳು ಸಂಪೂರ್ಣವಾಗಿ ಮರೆತುಬಿಡುತ್ತದೆ. 70%? ಕೇವಲ 24 ಗಂಟೆಗಳಲ್ಲಿ? ಹೌದು. ಇದು ನಂಬಲು ಸ್ವಲ್ಪ ಅಸಾಧ್ಯ ಅನಿಸಿದರೂ ನಮ್ಮೆಲ್ಲರ ದೈನಂದಿನ ಅನುಭವವೂ ಹೌದು. ನಿಜ. ಹೊಸದಾಗಿ ಕಲಿತಾಗ ಮೆದುಳಿನಲ್ಲಿರುವ ನರಮಂಡಲದ ಸಂಪರ್ಕಗಳು ಬಹಳ ದುರ್ಬಲವಾಗಿರುತ್ತವೆ. ಅದೇ ದಿನ ಅದನ್ನು ಪರಿಶೀಲಿಸಿದಾಗ ಆ ಮಾಹಿತಿ ಮೆದುಳಿನಲ್ಲಿ ಇನ್ನೂ ಹಸಿರಾಗಿರುತ್ತೆ. ಅಂದ್ರೆ ಆ ಲಿಂಕ್ಸ್ ಇನ್ನೂ ಆಕ್ಟಿವ್ ಆಗಿರುತ್ತೆ. ಖಂಡಿತ. ಆ ಸಮಯದಲ್ಲಿ ನಾವು ಅದನ್ನು ಮರುನೆನಪಿಸಿಕೊಂಡರೆ ಆ ದುರ್ಬಲ ಸಂಪರ್ಕಗಳು ಗಟ್ಟಿಯಾಗುತ್ತವೆ.
ಯಾವುದೇ ತಪ್ಪು ತಿಳುವಳಿಕೆಗಳಿದ್ದರೆ ತಕ್ಷಣವೇ ಸರಿಪಡಿಸಿಕೊಳ್ಳಬಹುದು. ಆದರೆ 1 ವಾರದ ನಂತರ ಆ ಪುಸ್ತಕ ತೆಗೆದರೆ ಆಗ ಆ ತಾಜಾತನ ಇರುವುದಿಲ್ಲ. ಮೆದುಳು ಮತ್ತೆ ಶೂನ್ಯದಿಂದ ಪ್ರಾರಂಭಿಸಬೇಕಾಗುತ್ತೆ. ಇದು ದೈನಂದಿನ ಕಲಿಕೆಯನ್ನು ಗಟ್ಟಿಗೊಳಿಸುವ ಅತ್ಯಂತ ಪ್ರಭಾವಶಾಲಿ ವಿಧಾನ. ಹಾಗಾದರೆ ಮನೆಗೆ ಬಂದ ತಕ್ಷಣ ನಾವು ಆ ಮಾಹಿತಿಯನ್ನು ಪರಿಶೀಲಿಸಲು ಏನು ಮಾಡಬೇಕು? ಸುಮ್ಮನೆ ಪುಸ್ತಕ ಓದಬೇಕಾ? ಇಲ್ಲ, ಕೇವಲ ಓದುವುದಲ್ಲ. ಡಾಕ್ಟರ್ ಪ್ರಕಾಶ್ ಅವರು 3 ಪ್ರಮುಖ ಪ್ರಶ್ನೆಗಳನ್ನು ಕೇಳಿಕೊಳ್ಬೇಕು ಅಂತ ಹೇಳ್ತಾರೆ. ಆ 3 ಪ್ರಶ್ನೆಗಳು ಯಾವುವು? ಮೊದಲನೇದು, ತರಗತಿಯಲ್ಲಿ ಈ ಪರಿಕಲ್ಪನೆ ನನಗೆ ಅರ್ಥವಾಯಿತೇ? ಸರಿ. ಎರಡನೇದು, ಅದನ್ನು ಈಗ ನಾನು ವಿವರಿಸಬಲ್ಲೇನೇ? ಮತ್ತು ಮೂರನೇದು, ನಾನೇನಾದರೂ ತಪ್ಪಿಸ್ಕೊಂಡಿದ್ದೇನೆಯಾ? ಇಲ್ಲಿ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗುತ್ತದೆ. ಈ 2ನೇ ಪ್ರಶ್ನೆ ಇದೆಯಲ್ಲ, ನಾನು ಇದನ್ನು ವಿವರಿಸಬಲ್ಲೇನೆ, ಇದು ನಿಜಕ್ಕೂ ಒಂದು ಅಂತಿಮ ಪರೀಕ್ಷೆ ಇದ್ದಂತೆ. ಹೌದು, ಖಂಡಿತ. ಇದು ನಾವು ಒಂದು ಹೊಸ ಸಿನಿಮಾವನ್ನು ನೋಡಿ ಬಂದು ಅದರ ಕಥೆಯನ್ನು ನಮ್ಮ ಸ್ನೇಹಿತರಿಗೆ ವಿವರಿಸಲು ಪ್ರಯತ್ನಿಸುವಂತೆಯೇ ಅಲ್ವಾ? ಅತ್ಯದ್ಭುತ ಉಪಮೆ ಇದು. ನಾವು ಕಥೆಯನ್ನು ವಿವರಿಸುವಾಗ ಎಲ್ಲೋ ತಡಬಡಾಯಿಸಿದರೆ ನಮಗೆ ಆ ಕಥೆಯ ಲಿಂಕ್ ಸರಿಯಾಗಿ ಅರ್ಥವಾಗಿಲ್ಲ ಅಂತಲೇ ಅರ್ಥ. ನಿಖರವಾಗಿ. ಇದನ್ನೇ ಶೈಕ್ಷಣಿಕ ವಲಯದಲ್ಲಿ ಫೈನ್ಮ್ಯಾನ್ ತಂತ್ರ ಅಂತ ಕರೀತಾರೆ. ಒಂದು ಜಟಿಲವಾದ ವಿಷಯವನ್ನು ಅತ್ಯಂತ ಸರಳವಾಗಿ ಮತ್ತೊಬ್ಬರಿಗೆ ವಿವರಿಸುವ ಸಾಮರ್ಥ್ಯವೇ ನಿಜವಾದ ತಿಳುವಳಿಕೆಯ ಅಳತೆಗೋಲು. ಹೌದು, ಕಲಿತದ್ದನ್ನು ನಮ್ಮದೇ ಮಾತುಗಳಲ್ಲಿ ವಿವರಿಸಲು ಸಾಧ್ಯವಾಗದಿದ್ದರೆ ನಮಗೆ ವಿಷಯ ಅರ್ಥವಾಗಿಲ್ಲ ಎನ್ನುವುದು ಸ್ಪಷ್ಟ. ಕರೆಕ್ಟ್. ನೀವು ತರಗತಿಯಲ್ಲಿ ಕೇಳದ ವಿಷಯವನ್ನು ಮನೆಗೆ ಬಂದು ನಿಮ್ಮದೇ ಆದ ವಾಕ್ಯಗಳಲ್ಲಿ ವಿವರಿಸಲು ಸಾಧ್ಯವಾದರೆ ಮಾತ್ರ ಆ ಜ್ಞಾನ ನಿಮ್ಮದಾಗಿದೆ ಎಂದು ಅರ್ಥ. ಇಲ್ಲವಾದರೆ ಅದು ಕೇವಲ ಎರವಲು ಪಡೆದ ಮಾಹಿತಿ. ಹೌದು. ಮತ್ತು ಆ 3ನೇ ಪ್ರಶ್ನೆ, ನಾನೇನಾದರೂ ತಪ್ಪಿಸಿಕೊಂಡಿದ್ದೇನೆಯೇ? ಇದು ನಮಗೆ ನಾವೇ ಮಾಡಿಕೊಳ್ಳುವ ಕ್ರಾಸ್ ಚೆಕ್. ಪಠ್ಯಪುಸ್ತಕವನ್ನು ನೋಡಿ ನಾವು ಮಾಡಿಕೊಂಡ ನೋಟ್ಸ್ಗೂ ಪುಸ್ತಕದಲ್ಲಿರುವ ಒಟ್ಟು ಚಿತ್ರಣಕ್ಕೂ ಇರುವ ಅಂತರವನ್ನು ಇದು ತುಂಬುತ್ತೆ. ಹಾಗಾದ್ರೆ ಇದರ ಒಟ್ಟಾರೆ ಅರ್ಥವೇನು? ಅದೇ ದಿನದ ಪರಿಶೀಲನೆ ಎಂಬ ಈ ಒಂದು ಸಣ್ಣ ಹೆಜ್ಜೆ ದೀರ್ಘಾವಧಿಯಲ್ಲಿ ವಿದ್ಯಾರ್ಥಿಯ ಜೀವನದಲ್ಲಿ ಎಂತಹ ದೊಡ್ಡ ಬದಲಾವಣೆ ತರುತ್ತೆ? ಇದೊಂದು ದೈನಂದಿನ ಅಭ್ಯಾಸವಾದಾಗ, ಅಂದ್ರೆ ಗಮನವಿಟ್ಟು ತರಗತಿಗೆ ಹಾಜರಾಗುವುದು, ಎಚ್ಚರಿಕೆಯಿಂದ ಆಲಿಸುವುದು ಮತ್ತು ಪಠ್ಯಪುಸ್ತಕದಿಂದ ಪರಿಶೀಲಿಸುವುದು, ಓದುವುದು ತುಂಬ ಸುಲಭ ಮತ್ತು ವೇಗವಾಗುತ್ತೆ. ಅಂದ್ರೆ ಪರೀಕ್ಷೆಯ ಸಮಯದಲ್ಲಿ ಆಗುವ ಆ ದೊಡ್ಡ ಸ್ಟ್ರೆಸ್ ಇರೋದಿಲ್ಲ. ಅದೇ ಮುಖ್ಯವಾದ ಪಾಯಿಂಟ್. ಪರೀಕ್ಷೆಯ ಸಮಯದಲ್ಲಿ ಒದ್ದಾಡುವ ಬದಲು ಪ್ರತಿದಿನ ತಿಳುವಳಿಕೆಯನ್ನು ಬೆಳೆಸ್ಕೊಳ್ಬೋದು. ತರಗತಿಯೇ ಅತ್ಯಂತ ಶಕ್ತಿಶಾಲಿ ಕಲಿಕೆಯ ವಾತಾವರಣ. ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಬೇಕು. ಹೌದು. ಪರೀಕ್ಷೆಯ ಹಿಂದಿನ ದಿನ ರಾತ್ರಿಯಿಡೀ ನಿದ್ದೆಗೆಟ್ಟು ಓದುವುದು ಎಷ್ಟೊಂದು ಕಷ್ಟ ಅಲ್ವಾ? ಖಂಡಿತ. ಆ ರೀತಿ ಒತ್ತಡದಲ್ಲಿ ಓದುವಾಗ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಎಂಬ ಒತ್ತಡದ ಹಾರ್ಮೋನ್ ಉತ್ಪತ್ತಿಯಾಗುತ್ತೆ. ಓಹೋ. ವಿಪರ್ಯಾಸ ಏನಂದ್ರೆ, ಈ ಕಾರ್ಟಿಸಾಲ್ ನಮ್ಮ ಮೆದುಳಿಗೆ ಹೊಸ ವಿಷಯಗಳನ್ನು ನೆನ್ಪಿಟ್ಕೊಳ್ಳಲು ಅಡ್ಡಿಪಡಿಸುತ್ತೆ. ಪ್ಯಾನಿಕ್ ಸ್ಟಡಿಯಿಂಗ್ ಅಂತೀವಲ್ಲ, ಅದರಿಂದ ಯಾವ ಲಾಭವೂ ಇಲ್ಲ. ಹಾಗಾಗಿ ಪ್ರತಿದಿನದ ಪರಿಶೀಲನೆ ಆಳವಾದ ಜ್ಞಾನವಾಗಿ ಬದಲಾಗುತ್ತೆ. ಈ ರಹಸ್ಯವು ತರಗತಿಯನ್ನು ಕೇವಲ ಉಪನ್ಯಾಸ ಕೇಳುವ ಕೊಠಡಿಯ ಬದಲು ಜ್ಞಾನದ ಪ್ರಾಥಮಿಕ ಮೂಲವನ್ನಾಗಿ ಮರುರೂಪಿಸುತ್ತದೆ. ಹೌದು. ಜ್ಞಾನವನ್ನು ದಿನೇ ದಿನೇ ಆತ್ಮವಿಶ್ವಾಸದಿಂದ ಬೆಳೆಸಿಕೊಳ್ಳುವ ಪ್ರಕ್ರಿಯೆಯ ಕಡೆಗೆ ಸಾಗುವ ಮಹತ್ವ. ಇದು ಅದ್ಭುತವಾದ ವಿಶ್ಲೇಷಣೆ. ಇಂದಿನ ಈ ಚರ್ಚೆಯಲ್ಲಿ ನಾವು ಕಲಿತದ್ದನ್ನು ಒಮ್ಮೆ ಕ್ರೋಢೀಕರಿಸೋಣ. ಖಂಡಿತ. ಸಕ್ರಿಯವಾಗಿ ಆಲಿಸುವುದು, ಅದೇ ದಿನ ಪರಿಶೀಲಿಸುವುದು ಮತ್ತು ಆ 3 ಪ್ರಮುಖ ಪ್ರಶ್ನೆಗಳ ಮೂಲಕ ಜ್ಞಾನವನ್ನು ಒರೆಗೆ ಹಚ್ಚುವುದು. ಇದುವೇ ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ಸೀಕ್ರೆಟ್ 56. ಮತ್ತು ನಮ್ಮ ಕೇಳುಗರಿಗೆ ನಾವಿಲ್ಲಿ ಹೇಳಬೇಕಾದದ್ದೇನೆಂದ್ರೆ, ಇದು ಕೇವಲ ಪರೀಕ್ಷೆ ಬರೆಯೋ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ. ಹೌದು. ಮಾಹಿತಿ ಓವರ್ಲೋಡ್ ಇಲ್ಲದೆ ತ್ವರಿತವಾಗಿ ಮತ್ತು ಸ್ಪಷ್ಟವಾಗಿ ಜ್ಞಾನವನ್ನು ಪಡೆಯಲು ಬಯಸುವ ಪ್ರತಿಯೊಬ್ಬರಿಗೂ ಈ ವಿಧಾನ ದೈನಂದಿನ ಜೀವನದಲ್ಲಿ ಸಹಾಯ ಮಾಡುತ್ತೆ. ಕರೆಕ್ಟ್. ನಮ್ಮ ಇಂದಿನ ಈ ಸಂಭಾಷಣೆಯನ್ನು ಮುಕ್ತಾಯಗೊಳಿಸುವಾಗ ನಾನೊಂದು ಆಳವಾದ ಚಿಂತನೆಯನ್ನು ಬಿಟ್ಟುಹೋಗಲು ಬಯಸ್ತೇನೆ. ಹೇಳಿ. ಸಕ್ರಿಯವಾಗಿ ಆಲಿಸುವುದು ಮತ್ತು ಅದೇ ದಿನ ಪರಿಶೀಲಿಸುವುದು ಶಾಲೆಯಲ್ಲಿ ಇಷ್ಟೊಂದು ಪರಿಣಾಮಕಾರಿಯಾಗಿದ್ದರೆ, ನಾವು ಪ್ರತಿದಿನ ಸ್ವೀಕರಿಸುವ ಸುದ್ದಿಗಳು, ವೃತ್ತಿಪರ ಸಭೆಗಳು ಅಥವಾ ಕಚೇರಿಯ ಸಂಭಾಷಣೆಗಳಿಗೂ ಈ ವಿಧಾನವನ್ನು ಏಕೆ ಅನ್ವಯಿಸಬಾರದು? ಬಹಳ ಪ್ರಸ್ತುತವಾದ ಪ್ರಶ್ನೆ. ನಮ್ಮ ಪ್ರಸ್ತುತ ಈ ಯಾವಾಗಲೂ ಆನ್ಲೈನ್ ಇರುವ ಸಂಸ್ಕೃತಿ ಮತ್ತು ಮಾಹಿತಿಯ ಪ್ರವಾಹವು ನಾವು ವಾಸ್ತವಾಗಿ ಏನು ಕಲಿತೆವು ಎಂದು ಒಂದು ಕ್ಷಣ ನಿಂತು ಪರಿಶೀಲಿಸುವ ವ್ಯವಧಾನವನ್ನೇ ನಮ್ಮಿಂದ ಕಸಿದುಕೊಂಡಿದೆಯಾ? ಖಂಡಿತ. ನಾವೆಲ್ಲರೂ ಇದರ ಬಗ್ಗೆ ಯೋಚಿಸಲೇಬೇಕು. ಹೌದು. ನಾವು ಮತ್ತೆ ನಮ್ಮ ಆರಂಭದ ಆ ರೈಲಿನ ಉಪಮೆಗೆ ಹಿಂತಿರುಗುವುದಾದ್ರೆ, ನಮ್ಮ ಸುತ್ತಲಿನ ಪ್ರಪಂಚದ ಕಿಟಕಿಗಳನ್ನು ಮುಚ್ಚಿಟ್ಟುಕೊಳ್ಳುವ ಬದಲು ಅವುಗಳನ್ನು ವಿಶಾಲವಾಗಿ ತೆರೆದಿಟ್ಟುಕೊಳ್ಳೋಣ. ಈ ಆಳವಾದ ವಿಶ್ಲೇಷಣೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು.
ಮುಂದಿನ ಬಾರಿ ತರಗತಿಗೆ ಅಥವಾ ಸಭೆಗೆ ಹೋದಾಗ ನಿಮ್ಮ ಮನಸ್ಸಿನ ಕಿಟಕಿಗಳು ತೆರೆದಿರಲಿ.